ಗುಡ್ ಈವ್ನಿಂಗ್ ಕರ್ನಾಟಕ, ನಿಮ್ಮೂರ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ. ಆಕೆ ದೂರದ ಉತ್ತರ ಪ್ರದೇಶದ ಯುವತಿ ಕೊಪ್ಪಳ ಜಿಲ್ಲೆಯ ಯುವಕನ ಪ್ರೀತಿಯ ಬಲೆಗೆ ಬಿದ್ದಿದ್ಲು. ಆ ಪ್ರೀತಿಗೆ ಕಾರಣವಾಗಿದ್ದು ಜಸ್ಟ್ ಒಂದು ಮಿಸ್ಡ್ ಕಾಲ್. ಏನಿದು ಮಿಸ್ಡ್ ಕಾಲ್ ಲವ್ ಕಹಾನಿ ಅಂತೀರಾ? ನೋಡೋಣ ಬನ್ನಿ. ಹೀಗೆ ನಿಂತಿರೋ ಈಕೆ ಕಾಂಚನ. ಬಂದಳು ಕಾಂಚನ ಕಾಂಚನ ಕಾಂಚನ. ಓ ಅಂದದ ಬೊಂಬೆ ನೀನು, ಕೋಪದಲ್ಲಿ ಮಿಂಚುವ ರಾಣಿ ಜೇನು. ಈ ಅಂದದ ಮೇಲೆ ನಾನು ರಾಗದಲ್ಲಿ ಹಾಡುವೆ, ಕೇಳು ನೀನು. ಓ ಕಾಂಚನ, ನಿನ್ನ ಮೇಲೆ ಒಂದು ಕವನ. ಹಾ ಕಾಂಚನ ಬಂದಿದ್ದಾಳೆ. ಈ ಕಾಂಚನ ತನ್ನ ಪ್ರಿಯತಮನನ್ನ ಹುಡುಕೊಂಡೇ ಬಂದಿದ್ದಾಳೆ. ಈಕೆ ತನ್ನ ಪ್ರಿಯತಮನನ್ನ ನೋಡಿಲ್ಲ, ಆದ್ರೆ ಆತನ ಜೊತೆ ಮಾತನಾಡಿದ್ದಾಳೆ. ಜಸ್ಟ್ ಮಾತಲ್ಲೇ ಪ್ರೀತಿ ಚಿಗುರೊಡೆದು ದೂರದ ಉತ್ತರ ಪ್ರದೇಶದಿಂದ ಪ್ರಿಯಕರನನ್ನ ಹುಡುಕೊಂಡು ಕೊಪ್ಪಳಕ್ಕೆ ಬಂದಿದ್ದಾಳೆ. मैंने पहली बार मिस कॉल अपने घर वालों को दे रही थी, तो रॉन्ग नंबर लग गया. तो मैंने सॉरी भी बोला. उसके बाद वो बार बार फ़ोन करता था मेरे मोबाइल पे. वो बोला कि मैं तेरे से शादी करूँगा, मैं तेरे को गाँव आ रहा हूँ. मैंने बोला कि मेरे गाँव मत आना, वरना मेरे मम्मी पापा को पता चल जाएगा तो तेरे को मारेंगे. मैं तेरे बोला तो तू नहीं आ सकती, तो मैं नहीं आ सकता, तू आ सकती है, आ जा मेरे गाँव. ಕಾಂಚನ ಲವ್ ಕಹಾನಿ ಕೂಡ ಸಿನಿಮಾ ಸ್ಟೋರಿ ಆಗಿದೆ. ಈಕೆ ಉತ್ತರ ಪ್ರದೇಶದ ಗೌರವಪುರ ಜಿಲ್ಲೆಯ ಭೋಕ್ತಾ ಗ್ರಾಮದ ನಿವಾಸಿ. ಯಾರಿಗೋ ಕಾಲ್ ಮಾಡೋವಾಗ ನಂಬರ್ ಮಿಸ್ ಆಗಿ ಶಿವು ಚವ್ಹಾಣ್ ಎಂಬಾತನ ಸಂಪರ್ಕವಾಗಿತ್ತು. ಈ ಶಿವು ಚವ್ಹಾಣ್ ಕೊಪ್ಪಳ ಜಿಲ್ಲೆ ಮಾವಿನ ಇಟಕಿ ಗ್ರಾಮದ ನಿವಾಸಿ. ಶಿವು ಜೊತೆ ಸಲಿಗೆ ಬೆಳೆದು ಕಾಂಚನ ಪ್ರೀತಿ ಮಾಡಿದ್ಲು. ಕೊನೆಗೆ ಆತನನ್ನ ನೋಡ್ಬೇಕು ಅಂತ 6 ದಿನ ರೈಲ್ನಲ್ಲಿ ಪ್ರಯಾಣ ಮಾಡಿ ಮಾವಿನ ಇಟಗಿ ಗ್ರಾಮಕ್ಕೆ ಬಂದಿದ್ಲು. ಅಲ್ಲಿ ವಿಚಾರಿಸಿದಾಗ ಶಿವುಗೆ ಆಗ್ಲೇ ಮದ್ವೆ ಆಗಿ ಒಂದು ಮಗುವಿರೋದು ಗೊತ್ತಾಯ್ತು. ಇದರಿಂದಾಗಿ ನೊಂದುಕೊಂಡ ಕಾಂಚನ ಹನುಮಸಾಗರ ಠಾಣೆಯಲ್ಲಿ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾಳೆ. ಪೊಲೀಸರು ಈಕೆಯನ್ನ ಬಾಲಮಂದಿರದಲ್ಲಿ ಇರಿಸಿದ್ದು ಈಕೆಯ ಪೋಷಕರನ್ನ ಸಂಪರ್ಕಿಸಿದ್ದಾರೆ. ಕುಷ್ಟಗಿ ಪೊಲೀಸ್ ಸ್ಟೇಷನ್ ಠಾಣೆಗೆ ಒಪ್ಪಿಸಿದ್ದಾರೆ. ಅವು ನಿನ್ನೆ ನಮಗೆ ಮಗು ಇಲ್ಲಿ ಬಂದು ಹಾಜರಾಗಿದೆ. ಇವತ್ತು ಮಕ್ಕಳ ಕಲ್ಯಾಣ ಸಮಿತಿ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಆ ಮಗುವಿನ ವಿಳಾಸ, ಪಾಲಕರನ್ನ ಪತ್ತೆ ಹಚ್ಚಿ ನಾವು ಆ ಮಗುವಿನ ಪಾಲಕರ ವಶಕ್ಕೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಯಾರ್ದೋ ಮಿಸ್ ಕಾಲ್ ಬಂತು ಅಂತ ಜಸ್ಟ್ ಮಾತಲ್ಲೇ ಮಜಾ ಉಡಾಯಿಸೋಕ್ ಹೋದ್ರೆ ಎಂತ ಎಡವಟ್ಟಾಗುತ್ತೆ ನೋಡಿ. ಶಿವು ಚವ್ಹಾಣ್ಗೂ ಮನೇಲಿ ಮಂಗಳಾರತಿ ಮಾಡೇ ಮಾಡಿರ್ತಾರೆ. ಬೇಕಿತ್ತ ಅದೆಲ್ಲ? ಇನ್ನು ಈ ಹುಚ್ಚು ಹುಡುಗಿಯ ಪ್ರೀತಿಗೆ ಏನ್ ಹೇಳೋದು? ಸದ್ಯ ಈಕೆಯನ್ನ ಪೋಷಕರ ವಶಕ್ಕೆ ಒಪ್ಪಿಸಿ ಪೊಲೀಸರು ಪ್ರಕರಣಕ್ಕೆ ಸುಖಾಂತ್ಯ ಹೇಳಲಿದ್ದಾರೆ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್. ಮನೆ ಇಲ್ಲದವರಿಗೆ ಅನುಕೂಲ ಆಗಲಿ ಅಂತ ಕೊಳಚೆ ನಿರ್ಮೂಲನಾ ಮಂಡಳಿ ಮನೆಗಳನ್ನು ಕಟ್ಟಿಸ್ಕೊಡುತ್ತೆ. ಶಿಡ್ಲಘಟ್ಟದಲ್ಲೂ ಕೂಡ ಹಾಗೆಯೇ ಆಶ್ರಯ ಕಾಲೋನಿ ನಿರ್ಮಿಸಲಾಗಿದೆ. ಆದರೆ ಬದಲಾಗಿರುವ ರಾಜಕೀಯ ಗಾಳಿಯಿಂದ ಗಾಳಿ ಸುದ್ದಿ ಹರಡಿ ಎಡವಟ್ಟಾಗಿದೆ. ಮನೆಗಳೆಲ್ಲ ಸಿಕ್ಕವರಿಗೆ ಸೀರುಂಡೆ ಎಂಬಂತಾಗಿದೆ. ಆಶ್ರಯ ಕಾಲೋನಿಯಲ್ಲಿ ತಮಗೂ ಆಶ್ರಯ ಸಿಗುತ್ತೋ ಇಲ್ವೋ ಅಂತ ಈ ಜನರೆಲ್ಲ ಸಿಕ್ಕ ಮನೆ ಹೊಕ್ಕಿದ್ದಾರೆ. ಶಿಡ್ಲಘಟ್ಟ ಪಟ್ಟಣದಲ್ಲಿ ಆಶ್ರಯ ಕಾಲೋನಿಯಲ್ಲಿ 148 ಮನೆಗಳನ್ನ ನಿರ್ಮಿಸಲಾಗಿದೆ. ಆದರೆ ಈ ಕಾಲೋನಿಗೆ ಇನ್ನೂ ಉದ್ಘಾಟನೆ ಭಾಗ್ಯ ದಕ್ಕಿಲ್ಲ. ಮನೆಗಳ ಸುತ್ತಮುತ್ತ ಸ್ವಚ್ಛಗೊಳಿಸಿ ಮೂಲ ಸೌಕರ್ಯ ಕಲ್ಪಿಸಿಲ್ಲ. ಆದ್ರೂ ಜನರು ಖಾಲಿ ಇರೋ ಮನೆಗೆ ತಮ್ಮ ಹೆಸರು ಬರೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನಮ್ಮ ಮನೆಗೆ 3 ಓಟ್ ಐತೆ, ನಮಗೆ ಮನೆ ಇಲ್ಲ. ಕೂಲಿ ಕೆಲಸ ಮಾಡೋದು ನಾವು 4 ಹೆಣ್ಮಕ್ಳು, ನನಗೆ ಕೂಲಿ ಕೆಲಸ ಮಾಡೋದು. ಅದಕ್ಕೋಸ್ಕರ ಇದು ಮನೆಗಳು ಕೊಡ್ತಾ ಇದೆ ಅಂತ ಗೊತ್ತಾಯಿತು, ಪಬ್ಲಿಕ್ ಗೊತ್ತಾಯಿತು. ಅದಕ್ಕೋಸ್ಕರ ನಾವು ಬಂದು ಈ ಮನೆ ಒಂದೊಂದು ಅಕ್ವೈರ್ ಮಾಡಿದ್ದೀವಿ. ಇವಾಗ ಸರ್ಕಾರ ದೊಡ್ಡ ಅಧಿಕಾರಿಗಳು ಅವ್ರು ನಮ್ಮ ಬಗ್ಗೆ ತಿಳ್ಕೊಂಡು ನಮಗೆ ಮನೆ ಮಾಡಿಕೊಟ್ರೆ ಅವರಿಂದ ನಮಗೆ ಉಪಕಾರ ಆಗುತ್ತೆ. ಅದೇ ಯಾರೋ ಹೇಳ್ದವ್ರತ್ತೆ ಎಲ್ಲರೂ ಬಂದು ಸೇರ್ಕೊಂತವ್ರೆ. ನಾವು ನೋಡಿದೆ ಮನೆಗಳ ಖಾಲಿ ಯಾವುದು ಇದ್ದಿಲ್ಲ. ಇವಾಗ ನಮ್ಮಂತ ಬಡವ್ರಿಗಂತ ಕಟ್ಟಿರೋದಿಲ್ಲ, ಇದು ಶ್ರೀಮಂತರಿಗೆಲ್ಲ ಕಟ್ಟಿರೋದು. ಬಡವ್ರಿಗೆ ಸ್ಥಾನ ಇಲ್ಲ, ಇವಾಗ ಶ್ರೀಮಂತರಿಗೆ ಸ್ಥಾನ ಇರೋದು. ಯಾವ ಥರ ನಾವು ಬಡವರು ಬದುಕಬೇಕು?
ಶಿಡ್ಲಘಟ್ಟ ಪುರಸಭೆಯಲ್ಲಿ ಕಳೆದ ಬಾರಿ ಜೆಡಿಎಸ್ ಅಧಿಕಾರದಲ್ಲಿತ್ತು. ಅವರ ಆಡಳಿತಾವಧಿಯಲ್ಲಿ ಈ ಮನೆಗಳನ್ನ ಕಟ್ಟಲಾಗಿದೆ. ಆದರೆ ಈ ಬಾರಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಹೀಗಾಗಿ ಕಾಂಗ್ರೆಸ್ ಪರ ಇದ್ದವರಿಗೆ ಮಾತ್ರ ಮನೆ ಹಂಚಲಾಗುತ್ತೆ ಅಂತ ಯಾರೋ ಗಾಳಿ ಸುದ್ದಿ ಹರಡಿದ್ದಾರೆ. ಇದರಿಂದ ಬೆಚ್ಚಿ ಬಿದ್ದ ಜನ ತಮಗೆ ಮನೆ ಸಿಗುತ್ತೋ ಇಲ್ವೋ ಅಂತ ಗಾಬರಿಯಾಗಿದ್ದಾರೆ. 10 ವರ್ಷದಿಂದ ಇಲ್ಲೇ ಇದ್ದೀವಿ, ನಮಗೆ ಮನೆ ಇಲ್ಲ. ಕೆಲಸ ಮಾಡಬೇಕು, ಊಟ ತಿನ್ನಬೇಕು. ನಮಗೆ ಬಾಡಿಗೆ ಕಟ್ಟೋ ಯೋಗ್ಯತೆಯಿಲ್ಲ. ಎಲ್ಲರೂ ಮನೆಗೆ ನಂಬರ್ ಹಾಕವ್ರೆ, ನಮಗೆ ಮನೆ ಸಿಗಲಿಲ್ಲ. ನಮಗೆ ಸಾಹೇಬ್ರೆ ನೋಡಬೇಕು. 150 ಮನೆಗಳಿವೆ, ಯಾವ ಮನೆಗೂ ಬೀಗ ಹಾಕವ್ರೆ, ಎಲ್ಲ ಮನೆಗಳಿಗೂ ಬೀಗ ಹಾಕವ್ರೆ, ಯಾವ ಮನೆಗೂ ನಮ್ಗೆ ಸಿಗಲಿಲ್ಲ. ಹೀಗೆ ಮನೆಗೆ ನುಗ್ಗಿದವರೆಲ್ಲ ಸರ್ಕಾರಕ್ಕೆ ಹಣ ಪಾವತಿಸಿರೋ ಫಲಾನುಭವಿಗಳೇ ಆಗಿದ್ದಾರೆ. ಆದರೆ ವಿತರಿಸೋ ಮುಂಚೆನೇ ಇವರು ಮನೆಗೆ ಪ್ರವೇಶ ಮಾಡಿರೋದು ಹೊಸ ಸಮಸ್ಯೆಗೆ ನಾಂದಿ ಹಾಡಿದೆ. ಅಧಿಕಾರಿಗಳು ಇದನ್ನ ಹೇಗೆ ಸರಿಪಡಿಸ್ತಾರೋ ಕಾದು ನೋಡಬೇಕು. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಮೈಸೂರಿನ ರಂಗಾಯಣ BV ಕಾರಂತರ ಕನಸಿನ ಕೂಸು. ಕಲೆ, ಸಂಸ್ಕೃತಿ, ನಾಟಕಗಳ ಮೂಲಕ ಸಾಂಸ್ಕೃತಿಕ ಪರಂಪರೆಯನ್ನು ಪಸರಿಸುತ್ತಿದ್ದ ರಂಗಾಯಣದ ಅಂಗಳದಲ್ಲಿ ಮತ್ತೆ ವಿವಾದ ಹೊಗೆಯಾಡಿದೆ. ಏನಿದು ವಿವಾದದ ಹೂರಣ ಅಂತ ಬನ್ನಿ ನೋಡೋಣ. ರಂಗಾಯಣದ ಅಂಗಳದಲ್ಲಿ ಈಗ ಮನಸ್ಸುಗಳು ಒಡೆದು ಹೋಗಿವೆ. ಇಲ್ಲಿನ 12 ಕಲಾವಿದರನ್ನ ಏಕಾಏಕಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ನಿನ್ನೆ ಚುನಾವಣೆ ದಿನಾಂಕ ಘೋಷಣೆಯಾಗ್ತಿದ್ದಂತೆ ಸಂಜೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಯುಕ್ತರು ಈ ಆದೇಶ ಹೊರಡಿಸಿದರು. ನಿರ್ದೇಶಕರ ಗಮನಕ್ಕೂ ತಾರದೆ ಉಪನಿರ್ದೇಶಕಿ ನಿರ್ಮಲಾ ಮಠಪತಿ ಆದೇಶ ಜಾರಿಗೊಳಿಸಿದ್ದಾರೆ. ಇದು ಕಲಾವಿದರ ಕೆಂಗಣ್ಣಿಗೆ ಗುರಿಯಾಗಿದ್ದು ಆದೇಶದ ಪ್ರತಿಯನ್ನ ಸುಟ್ಟು ಪ್ರತಿಭಟನೆ ನಡೆಸಿದರು. ಇದ್ದಕ್ಕಿದ್ದಂತೆ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಅವರು ರಾತ್ರಿ 7:30-8 ಗಂಟೆವರೆಗೂ ಸಹಿತ ಇಲ್ಲಿ ಆ ಕಚೇರಿಯಲ್ಲಿ ಕೂತ್ಕೊಂಡು ವರ್ಗಾವಣೆ ಪ್ರತಿಗಳನ್ನು ಸಿದ್ಧಪಡಿಸಿ ಇವತ್ತು ಬೆಳಗ್ಗೆ 10 ಗಂಟೆಗೆ ನಮಗೆ ಕೊಡ್ತಾ ಇದ್ದಾರೆ. 6 ಜನನ್ನ ಇಲ್ಲಿದ್ದ 18 ಜನ ಕಲಾವಿದರನ್ನ 3 ಪಾಲು ಮಾಡಿ 1 ಪಾಲನ್ನು ಇಲ್ಲಿ ಉಳಿಸಿ ಇನ್ನು 2 ಪಾಲನ್ನು 6 ಜನನ್ನ ಶಿವಮೊಗ್ಗ ಮತ್ತು ಧಾರವಾಡಕ್ಕೆ ನಿಯೋಜನೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ರಂಗಾಯಣದಲ್ಲಿ ಒಟ್ಟು 18 ಮಂದಿ ಕಲಾವಿದರಿದ್ದು 3 ಭಾಗ ಮಾಡಲಾಗಿದೆ. 6 ಮಂದಿಯನ್ನ ಧಾರವಾಡಕ್ಕೆ ಹಾಗೂ 6 ಮಂದಿಯನ್ನ ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿದೆ. ಇದೆಲ್ಲವೂ ನಿರ್ದೇಶಕರ ಗಮನಕ್ಕೆ ಬಾರದೆ ನಡೆಯುತ್ತಿರುವುದರಿಂದ ನಿರ್ದೇಶಕ ರಾಜಾರಾಮ್ ಕೂಡ ಗರಂ ಆಗಿದ್ದಾರೆ. ಕಲಾವಿದರ ಹೋರಾಟಕ್ಕೆ ನಿರ್ದೇಶಕರು ಸಾಥ್ ನೀಡಿದ್ದಾರೆ. ಯಾವುದೇ ಒಬ್ಬ ಉಪನಿರ್ದೇಶಕ ಆಗ್ಬೋದು ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು ಅಥವಾ ಜಾಯಿಂಟ್ ಡೈರೆಕ್ಟರ್ ಆಗ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ, ಅವನಿಗೆ ಅಧಿಕಾರ ಇಲ್ಲ. ರಂಗಾಯಣದ ಕಲಾವಿದರನ್ನ ಕಳಿಸ್ಲಿಕ್ಕೆ ಸಾಧ್ಯ ಇರೋದು ನಿರ್ದೇಶಕರಿಗೆ ಮಾತ್ರ, ಅಥವಾ ಕನ್ನಡ ಸಂಸ್ಕೃತಿಯ ಆಯುಕ್ತರಿಗೂ ಮಾಡಬೇಕಾದ್ದು. ಆಯುಕ್ತರು ಯಾರಿಗೂ ಡೆಲಿಗೇಟ್ ಮಾಡೋ ಪವರ್ಸ್ ಇಲ್ಲ ಅವರಿಗೆ. ಒಟ್ಟಾರೆ ಇದುವರೆಗೆ ತೆರೆಮರೆಯಲ್ಲಿ ನಡೆಯುತ್ತಿದ್ದ ರಂಗಾಯಣ ರಗಳೆ ಈಗ ಬಹಿರಂಗಗೊಂಡಿದೆ. ಹೀಗೆ ಆದ್ರೆ ರಂಗಾಯಣ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ ಅನ್ನೋದು ಪ್ರಜ್ಞಾವಂತರ ಅಸಮಾಧಾನ. ಮೈಸೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಈಗ ಒಂದು ಬ್ರೇಕ್ ನಂತರ ಬಿಗ್ ಡಿಬೇಟ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.